ಇವತ್ತು ನಾವೀಗ ಅರ್ಧ ಕೆ ಜಿ ಮಟನ್ ತಗೊಬಂದಿದ್ದೆ. ಇದ್ರದ್ದೊಂದು ಸಿಂಪಲಾಗಿ ಒಂದು ಬಿರಿಯಾನಿ ಮಾಡುವ. ಅರ್ಧ ಕೆ ಜಿ ಮಾಂಸ ಕ್ಲೀನ್ ಮಾಡಿ ತೊಳ್ಕೊಂಡು ತಗೊಬಂದಿದ್ದೆ. ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಹಾಕುವ. ಒಂದು ಚಮಚ ಅರಿಶಿನ ಪುಡಿ ಹಾಕಿದೆ. ಸ್ವಲ್ಪ ಖಾರದ ಪುಡಿ ಹಾಕುವ. 2 ಚಮಚ ಖಾರದ ಪುಡಿ ಹಾಕ್ತೆ. ಸ್ವಲ್ಪ ಉಪ್ಪು ಹಾಕುವ. ಇಷ್ಟು ಉಪ್ಪು ಹಾಕ್ತೆ. ಕಡೆಗೆ ಮತ್ತು ಬಿರಿಯಾನಿ ಮಾಡೋದು ಉಪ್ಪು ಹಾಕೊಂಡ್ರೆ ಆಯ್ತು. ಸ್ವಲ್ಪ ಇದು ಕಲಸಿಡು ಮಟ್ಟಿಗೆ. ಅದಕ್ಕೆ ಒಂದು ಸ್ವಲ್ಪ ಮೊಸರು, ಇದು ಕಲಸೋಕೆ ಎಷ್ಟು ಬೇಕಷ್ಟು ಮೊಸರು ಹಾಕೊಂಬ. ಸಾಕು, ಇಷ್ಟು ಮೊಸರು ಸಾಕು. ಒಂದು ಪ್ಯಾಕೆಟಿಗೆ ಒಂದು ಸ್ವಲ್ಪ ಹಾಕಿದೆ ಅಷ್ಟೇ, ಸಾಕು. ಇದು ಸ್ವಲ್ಪ ಹೀಗೆ ನೆನೆದಿ. ಇವತ್ತು ಸೂಪರಾಗಿ ಒಂದು ಮಟನ್ ಬಿರಿಯಾನಿ, ಸಿಂಪಲಾಗಿ ಮಟನ್ ಬಿರಿಯಾನಿ. ಇದು ಹೀಗೆ ಇರಲಿ ಸ್ವಲ್ಪ ಹೊತ್ತು. ಮಟನ್ ಬಿರಿಯಾನಿ ಮಾಡೋಕೆ ಇದು ಮೀಡಿಯಮ್ ಸೈಜ್ ಇದೆ. 4 ಚಿಕ್ಕ ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ. ಇದನ್ನೀಗ ಫ್ರೈ ಮಾಡ್ಕೊಳಕ್ಕೆ. ಅದ್ರ ಜೊತೆಗೆ ಹಸಿಮೆಣಸು, ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚ್ ಶುಂಠಿ, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 2 ಗೆಡ್ಡೆ ಫ್ರೈ ಮಾಡ್ಕೊಂಬಕ್ಕೆ. ಆಮೇಲೆ ಇದು ಗಸಗಸಿ ಮತ್ತು ದೊಡ್ಡ ಜೀರಿಗೆ 2 ಮಿಕ್ಸ್ ಇತ್ತು. ಪಲಾವ್ ಎಲೆ, ಲವಂಗ, ಮರಾಠಿ ಮೊಗ್ಗು, ಚಕ್ಕಿ, ಎರಡು ಸ್ವಲ್ಪ ಸಣ್ಣ ಸ್ಪೂನಾಗಿ 2 ಸ್ಪೂನು ಕೊತ್ತಂಬರಿ. ಇದು ಪಲಾವ್ ಎಲೆ. ಇದಿಷ್ಟು ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೊಂದು 2 ಚಮಚಿ ಎಣ್ಣೆ ಹಾಕುವ. ಮೂರು ಚಮಚಿ ಹಾಕಿದೆ, ಸಾಕು. ಇದನ್ನೀಗ ಎಣ್ಣೆ ಬಿಸಿ ಆಗಿ ಎಲ್ಲ ಫ್ರೈ ಮಾಡ್ಕೊಂಬ. ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಬ. ಎಣ್ಣೆ ಕಾದಿತ್ತ, ಅದಕ್ಕೆ ನೀರುಳ್ಳಿ ಹಾಕುವ. ನೀರುಳ್ಳಿ ಹಾಕಿ ಚಂದ ಒಂಚೂರು ಫ್ರೈ ಮಾಡ್ಕೊಂಡು ನೀರುಳ್ಳಿ ಘಮ ಘಮ ಪರಿಮಳ ಬರ್ತಿತ್ತು. ಬಿರಿಯಾನಿ ಪರಿಮಳ ಆಯ್ತು ಬಿರಿಯಾನಿ. ಇದೊಂಚೂರು ಬೇಗ ಬೇಗ ಕೆಂಪಾಯ್ಕೊಂಬಾಗಿದ್ರೆ ಒಂಚೂರು ಉಪ್ಪು ಹಾಕುವ. ಈಗ ಚೂರು ಉಪ್ಪು ಹಾಕುವ. ಮಾಂಸಕ್ಕೂ ಉಪ್ಪು ಹಾಕಿತ್ತು, ಇದಕ್ಕೊಂಚೂರು ಉಪ್ಪು ಬೀಳುತ್ತೆ. ಇದೊಂಚೂರು ಫ್ರೈ ಆಯಿತು. ಇದ್ರ ಮಧ್ಯೆ ಒಂಚೂರು ಕೊತ್ತಂಬರಿ ಕಾಳು ಹಾಕೊಂತೆ ಫ್ರೈ ಮಾಡ್ಕೊಂತೆ. ಕೊತ್ತಂಬರಿ ಬೀಜ ಅದು ಇದ್ರ ಫ್ರೈ ಆಗಿ ಘಮ ಘಮ ಪರಿಮಳ ಬರ್ತೈತೆ. ಈರುಳ್ಳಿ ಫ್ರೈ ಒಳಗೆ ಬಿರಿಯಾನಿ ಸೂಪರ್ ಆಗ್ತಾನೆ. ಈಗ ನೀರುಳ್ಳಿ ಕಲರ್ ಚೇಂಜ್ ಆಯ್ತು. ಈಗ ಇಲ್ಲೊಂದು 18 ಮೆಣಸಿನ್ಕಾಯಿ ಇತ್ತು. ಖಾರ ಇಲ್ಲ ಇದು, ಹಂಗಾಗಿ ಸುಮಾರು ಹಾಕದ್ದು. ಈ ಮೆಣಸಿನ್ಕಾಯಿ ಒಂಚೂರು ಫ್ರೈ ಆಗ್ತದೆ. ಅದರೊಟ್ಟಿಗೆ ಶುಂಠಿ ಹಾಕ್ತೆ, ಅದರೊಟ್ಟಿಗೆ ಬೆಳ್ಳುಳ್ಳಿ ಹಾಕ್ತೆ. ಬೆಳ್ಳುಳ್ಳಿ ಹಾಕ್ತೆ, ಸ್ವಲ್ಪ ಸೊಪ್ಪು ಹಾಕ್ತೆ. ಇದೊಂಚೂರು ಬಾಡ್ತಾನೆ, ಮೆಣಸು ಮತ್ತು ಬೆಳ್ಳುಳ್ಳಿ. ಇದೀಗ ಸಾಕು, ಇಷ್ಟ ಆಯಿತು. ಇದಕ್ಕೀಗ ಸೊಪ್ಪು ಹಾಕ್ತೆ. ಇಷ್ಟು 1 ಹಿಡಿಯಪ್ಪಷ್ಟು ಪುದೀನ ಸೊಪ್ಪು ತಗೊಂಡಿದೆ. ಹಾಗೆ 1 ಹಿಡಿಯಪ್ಪಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದೆ. ಇವತ್ತು ಬಿರಿಯಾನಿ ಹ್ಯಾಂಗೆ ಹತ್ಕೊಂಬ. ಈಗ 2 ಸೊಪ್ಪು ಈಕ್ವಲ್ ಆಗಿ ತಗೊಂಡಿದೆ, ಹೆಚ್ಚು ಕಡಿಮೆ ಅಂತ ಇಲ್ಲ, ಸೇಮ್ ಸಾಂಬ. ಈಗ ಹುರಿದಾಯ್ತು, ಗ್ಯಾಸ್ ಆಫ್ ಮಾಡ್ತೆ. ಈಗ ಸ್ವಲ್ಪ ತೊಂದ್ರ ಮೇಲೆ ರುಬ್ಕೊಂಡು ಬರ್ತೇವೆ ಮಿಕ್ಸಿಗೆ ಹಾಕೊಂಡು. ಇಟ್ಟಿದೆ. ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ. ಬಿರಿಯಾನಿ ಮಾಡುವಷ್ಟು ಸಾಕು. ಎಣ್ಣೆ ಕಾಯಿದೆ.
ಈಗ ಕುಕ್ಕರ್ ಇಟ್ಕೊಂಡಿದೆ ಬಿರಿಯಾನಿ ಮಾಡೋಕ್ಕೆ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ. ಅದಕ್ಕೆ 4 ಹಾಕಿದೆ ಮಸಾಲೆಗೆ. ಇದು ಒಂದು ಒಂಚೂರು ಕೆಂಪಾಯಿಲಿ. ನೀರುಳ್ಳಿ ಕೆಂಪಾಯ್ತು. ಇದೆರಡು ಪಲಾವ್ ಎಲೆ ಹಾಕ್ತೆ, ಹಾಗೆ ಒಂದು 4 ಏಲಕ್ಕಿ ಹಾಕ್ತೆ, ಹಾಗೆ 2 ಮರಾಠಿ ಮೊಗ್ಗು ಹಾಕ್ತೆ, ಹಾಗೆ ಇದಿಷ್ಟು ಚಕ್ಕಿ ಹಾಕ್ತೆ, ಹಾಗೆ ಇದು ಆಗ ಹೇಳಲ್ಲ ಗಸಗಸಿ ಮತ್ತು ಇದೆಲ್ಲ ಮಿಕ್ಸ್ ಇತ್ತು, ಲವಂಗ ಇತ್ತು ಹಾಕಿದೆ. ಇದೆರಡು ಬಿರಿಯಾನಿ ಎಲೆ ಹಾಕಿದೆ. ಆಮೇಲೆ ಕರಿಬೇವು ಎರಡು ಇದು ಸಾಕು, ಕರಿಬೇವು ಹಾಕಿದೆ. ಇದೆಲ್ಲ ಒಂಚೂರು ಕೊಟ್ಕೊಂಡು ಮಟನ್ ಹಾಕುವ. ಫ್ರೈ ಆಯಿತಾ ಇದಕ್ಕೀಗ. ಆಗ ನಾವು ಮೊಸರೆಲ್ಲ ಹಾಕಿ ಕಲಸಿಟ್ಟಿತ್ತಲ್ಲ, ಮಟನ್ ಹಾಕುವ. ಇದರಿಂದ ಚೆಂದ ಮಾಡಿ ಒಂಚೂರು ಫ್ರೈ ಮಾಡ್ಕೊಂಡು ಇದರಂಗೆ ಬೇಯಿಸ್ಕೊಂಬ. ಇದೊಂಚೂರು ಬೇಯಲಿ. ಇದೀಗ ಮಟನ್ ನಾನೊಂದು 8 ಸಿಟಿ ಹೊಡ್ಸ್ಕೊಂಡಿದ್ದೆ, ಬೆಂದಿತ್ತು. ಇದೀಗ ಕಡ್ದು ಮಸಾಲೆ ಹಾಕುವ, ಖಾರ ಮಸಾಲೆ. ಇದನ್ನೇನು ಫ್ರೈ ಮಾಡ್ಕೊಂಡು ಇಲ್ಲ ಅಂತಕಂದ್ರೆ ನಾವು ಮೊದಲು ಫ್ರೈ ಮಾಡಿ ಇದನ್ನ ಕಡ್ಕೊಂಡಿತ್ತಲ್ಲ, ಹಾಗಾಗಿ ಇದೇ ಮಿಕ್ಸಿ ಜಾರಿಗೆ ಈ ಲೋಟಕ್ಕೆ ನಾವು 4 ಲೋಟ ಅಕ್ಕಿ ಹಾಕಿತ್ತು, 8 ಲೋಟ ನೀರು ಹಾಕ್ತೆ. ಇದೇ ಜಾರಿಗೆ ಹಾಕಿ ಅದು ಸಾಕು. 1 ಲೋಟ ಮಟನ್ ಬೇಯಿಸೋಕೆ ಹಾಕಿದೆ. ಏಳು ಲೋಟ ಆಯಿತು. ಇದು ಚೆನ್ನಾಗಿ ಮುಚ್ಚಿರೋ 3 ಲೋಟ ಆಯಿತು. ಮುಚ್ಚಿರೋದು 4 5 6 7 8 ಸಾಕು. ಇದನ್ನೀಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಬಕ್ಕೆ. ಮಾಂಸಕ್ಕೆ ಉಪ್ಪು ಹಾಕಿತ್ತು, ಒಂದು ಇಷ್ಟು ಹಾಕ್ತೆ ಕಾಣ್ಕೊಂಡು. ಇದೊಂದು ಚೆಂದ ಕುದಿ ಬರಲಿ. ಅಕ್ಕಿ ಹಾಕೋ. ಈಗ ನೀರು ಕುದೀತಾ ಇತ್ತು, ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನಾನು ಒಂದು 10 ನಿಮಿಷ. ಈಗ ಅಕ್ಕಿ ಹಾಕೋ. ಇದನ್ನು ಒಂದು ಸರಿ ಮಿಕ್ಸ್ ಮಾಡಿ ಮುಚ್ಚಿ 1 ಸಿಟಿ ತೆಗಿತೆ. ಅಷ್ಟೊತ್ತಿಗೆ ಬಿರಿಯಾನಿ ರೆಡಿ ಆಯ್ತು. ಮುಚ್ಚುವ ಆಯ್ತಾ ಆಯ್ತಾ. ಈಗ ಬಿರಿಯಾನಿ ಆಯ್ತಾ. ಈಗ ಮುಚ್ಚುಳು ತೆಗೆದು ಕಾಂಬ ಹೆಂಗಾಯ್ತು ನೀ. ಘಮ 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 ಬಿರಿಯಾನಿ ರೆಡಿ. ಮಟನ್ ಬಿರಿಯಾನಿ ಲಾಯ್ಕ್ ಐತೀಗ. ಒಳ್ಳೆ ಉದ್ರುದ್ರಾಯಿ ಬಂದಿತ್ತು ಬಿರಿಯಾನಿ. ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಂಬ, ಸ್ವಲ್ಪ ಲೈಕತ್ತ ಅಲ್ಲ ಹಾಕೋದು ಬೇಡ್ದ ಹಾಕುವ. ಇದನ್ನು ಟೇಸ್ಟ್ ಮಾಡಿ, ನೀವು ಮನೆಗೆ ಮಾಡ್ಕೊಂಡು ಟೇಸ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.